ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿನುತಾರೀಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ನನ್ನ ಹಸ್ಬೆಂಡ್ ಮನೆಯಿಂದ. ಸೊ ನಾನು ಬಾಣಂತನ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಮನೆಗೆ ಇವಾಗ ತಾನೇ ಒಂದು 2 hours ಆಯಿತು. ಎಲ್ಲ ಬಿಟ್ಬಿಟ್ಟು ನಮ್ಮಮ್ಮ ಬಿಟ್ಬಿಟ್ಟು ಮತ್ತು ನಮ್ಮ ಅತ್ತೆ ಬಂದು ಹೋದರು. ಸೊ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದಲ್ಲಿ ಯಾಕೆ ಇಷ್ಟು ಬೇಗ ಬಾಣಂತನ ಮುಗಿಸ್ತೆ ಅಂತ ಒಂದು ಎಕ್ಸ್ಪ್ಲನೇಷನ್ ವಿಡಿಯೋ ಕೊಡೋಣ ಅಂಥೇಳಿ. ಆ್ಯಂಡ್ ಆಲ್ಸೋ ತುಂಬ ದಿನ ಆಗಿತ್ತಲ್ವ ಲಾಗ್ನ ಮಾಡಿ, ಆಲ್ಮೋಸ್ಟ್ 2 weeks ಆಗಿತ್ತು. ಜಾಸ್ತಿ ಅಪ್ಡೇಟ್ ಏನೂ ಕೊಡ್ತಾ ಇರಲಿಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಮಾಡೋಣ ಅಂಥೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅವನಿಗೆ ಲಿಬ್ಲರಲ್ಲಿ ಪೊಮಗ್ರನೇಟ್ ಹಾಕ್ಕೊಟ್ಟಿದ್ದೀನಿ. ನಮ್ಮ ಪಾಪ ನಿಮಗೆ ತಿಂತಾ ಇದ್ದಾನೆ. ತೋರಿಸ್ತೀನಿ ಒಂದು ಸೆಕೆಂಡ್. ಅವನಿಗೆ ಸ್ವಲ್ಪ ಮನೇನ ಹೆಂಗಂದ್ರಂಗೆ ಇಟ್ಕೊಂಬಿಟ್ಟಿದ್ದಾರೆ ನಮ್ಮ ಮನೆಯವರು. ಸೊ ಸ್ವಲ್ಪ ಸೆಟಪ್ ಮಾಡಬೇಕು ನೋಡಿ. ಲಿಬ್ರಲ್ಲಿ ಹಾಕ್ಕೊಟ್ಟಿದ್ದೀನಿ, ತಿಂತಾನೆ ಲಿಂಬೆ ಹಣ್ಣು. ಕಳ ಏನಕ್ಕಪ್ಪ ನಾನು ಇಷ್ಟು ಬೇಗ ಬಂದೆ, 5 ತಿಂಗಳು ತುಂಬಿಸ್ಕೊಂಡು ಬಂದೆ. ನಿಮ್ಗೆ ಗೊತ್ತಿರೋ ಹಾಗೆ ನಾನು ಪ್ರೀವಿಯಸ್ ಲಾಗಲ್ಲಿ ಶೇವ್ ಮಾಡಿದೆ, ತಣ್ಣೀರು ಕೂಡ ಮುಟ್ಟಿದ್ದೀನಿ ಅಂತ ಹೇಳಿ. ಆ್ಯಂಡ್ ಆಲ್ಸೋ ನಮ್ಮ ಮನೆಯವರು ಏನದು ನಮ್ಮ ಹಸ್ಬೆಂಡ್ ಮನೆಗೆ ಹೋಗಬೇಕು ಅಂತ ಕೂಡ ಹೇಳಿದ್ದೆ. ಸೊ ಹೆಂಗಾಗಿತ್ತು ಅಂದರೆ ನಮ್ಮ ಅಮ್ಮನಿಗೆ ಎಂತಕ್ಕಪ್ಪ ಸಾಕಪ್ಪ 5 ತಿಂಗಳಿಗೆ ಅಂತ ಅಂದ್ಕೊಂಡಿದ್ದು ಅಂತಂದರೆ, ನಾನು ಹೆಂಗಾಗೋಗಿತ್ತು ಅಂತಂದರೆ ನಮ್ಮ ಅಮ್ಮಗೆ ಸಿಕ್ಕಾಪಟ್ಟೆ ಕೆಲಸ ಆಗ್ಬಿಡ್ತಿತ್ತು. ನಿಮಗೆ ಗೊತ್ತಿರೋ ಹಾಗೆ ನಮ್ಮಮ್ಮ ನಾನೊಬ್ಬಳೇ 1.5 ತಿಂಗಳಿಂದ ನನ್ನ ಮಗನ ನಾನೊಬ್ಬಳೇ ನೋಡ್ಕೋತಾ ಇರೋದು. ಮನೇಲಿ ಯಾರೂ ಇರಲಿಲ್ಲ ಸಪೋರ್ಟಿಗೆ. ಆ್ಯಂಡ್ ಆಲ್ಸೋ ನಮ್ಮಮ್ಮ ಬೆಳಗ್ಗೆ ಎದ್ದು ಮಧ್ಯಾಹ್ನಕ್ಕೆ ಮತ್ತು ಸೇರಿಸಿ ಬೆಳಗ್ಗೆಗೂ ನಾಷ್ಟ ಬೇರೆ, ಊಟ ಅಡುಗೆ ಬೇರೆ. ಆ್ಯಂಡ್ ಆಲ್ಸೋ ಇವನಿಗೆ ಬಂದು ಸ್ನಾನ ಬಟ್ಟೆ ಅವೆಲ್ಲ ಹೊಕ್ಕೊಂಡು ಹೆವಿ ಕೆಲಸ ಆಗಿಬಿಡ್ತಿತ್ತು. ಓಕೆನಾ. ಸೊ ಅದು ನೋಡಿಕೊಂಡು ಒಂದು 2-3 ದಿವಸ ಹುಷಾರು ತಪ್ಪಿಬಿಟ್ಟಿತ್ತು ನಮ್ಮಮ್ಮ. ಅದು ನೋಡಾದಮೇಲೆ ನನಗನ್ನಿಸ್ತು ಸಾಕಪ್ಪ, ಯಾಕೆ ನಾನೇ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಐತಲ್ಲ ನನಗೆ. ಇನ್ನೇನು 5 ತಿಂಗಳು ತುಂಬಿಸ್ಕೊಟ್ಟಿದ್ದಾರೆ, ಇನ್ಮೇಲೆ ನಾನೇ ಮಾಡ್ಕೊಳ್ಳೋಣ. ಆ್ಯಂಡ್ ಆಲ್ಸೋ ಹರೀಶ ಇಲ್ಲಿ ಊಟ ತಿಂಡಿ ಅವನಿಗೆ ಪ್ರಾಬ್ಲಮ್ ಆಗ್ತಿತ್ತು. ಇಲ್ಲಿ ಕೆಲಸದಿಂದ ಬರೋದು ಒಂದೇ ಟೈಮ್ ತಿಂತಾಯಿದ್ದಿದ್ದು, ಇಲ್ಲಿ ಮಾಡಿಕೊಡೋರಿಲ್ಲ. ಆ್ಯಂಡ್ ಆಲ್ಸೋ ಬಟ್ಟೆ ಒಕ್ಕೊಡೋರಿಲ್ಲ. ಹಾಗಾಗಿ ನಾನು ಸಾಕು, ಇಷ್ಟಕ್ಕೆ 5 ತಿಂಗಳಿಗೆ ಸಾಕು, ಇನ್ನು ಒಬ್ಬಳೇ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಆಯ್ತಲ್ವ, ಮಾಡ್ಕೊಳ್ಳೋಣ ಅಂಥೇಳಿ ಬಾಣಂತನ ಮುಗಿಸಿ ಇವಾಗ ನಮ್ಮ ಮನೆಯವ್ರ ಮನೆಗೆ ಬಂದೆ. ಸೊ ಇವಾಗಿನ ಸಿಚುವೇಶನ್ ನಮ್ಮ ಮನೆಯಲ್ಲಿ ಹೆಂಗೆ ಇಟ್ಟಿದ್ದಾರೆ ನಮ್ಮ ಮನೆ ಅಂತ ಹೇಳಿದ್ರೆ, ನಾನು ಆ್ಯಕ್ಚುಲಿ ಮನೇನ ಚೇಂಜ್ ಮಾಡೋಣ ಅಂತ ಸಿಕ್ಕಾಪಟ್ಟೆ ಮನೆ ಹುಡ್ಕಿದ್ವಿ. ಓಕೆನಾ. ಎಷ್ಟೊಂದು ಮನೆ ಹುಡ್ಕಿದ್ವಿ. ಇಲ್ಲಿ ಟ್ರೈಪೋರ್ಡ್ನ ಇನ್ನೂ ಸೆಟ್ ಮಾಡಬೇಕು. ಓಕೆನಾ. ಮನೆ ಹುಡ್ಕಿದ್ವಿ, ಎಲ್ಲೂ ನಮಗೆ ವಾಶ್ರೂಮ್ ಸೆಟ್ ಆಗ್ತಾ ಇರಲಿಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಮಕ್ಕಳು ಇರೋ ಮನೆಯಲ್ಲಿ ದೊಡ್ಡದಾಗಿರೋ ವಾಶ್ರೂಮ್ ಬೇಕಾಗುತ್ತೆ. ಯಾಕಂದರೆ ಮಕ್ಕಳಿಗೆ ಸ್ನಾನ ಮಾಡಿಸೋದು ಇಂಪಾರ್ಟೆಂಟ್ ಅಲ್ವಾ. ಸ್ವಲ್ಪ ದೊಡ್ಡದಾಗಿರೋ ವಾಶ್ರೂಮ್ ಬೇಕು. ಈ ಮನೆ ಸೆಟ್ ಆಗ್ತಿತ್ತು, ವಾಶ್ರೂಮ್ ಸೆಟ್ ಆಗ್ತಾ ಇರಲಿಲ್ಲ ನಮಗೆ. ಈ ಮನೆ ಇದೇನಪ್ಪ ಅಂತಂದರೆ ವಾಶ್ರೂಮ್ ದೊಡ್ಡದಾಗಿದೆ. ಆ್ಯಂಡ್ ಆಲ್ಸೋ ವಾಶ್ರೂಮಲ್ಲಿ ಕಾಲು ಇಟ್ಕೊಂಡು ಸ್ನಾನ ಮಾಡಿಸ್ಕೊಳ್ಳೋಷ್ಟು ಪಾಪುಗೆ ದೊಡ್ಡದಾಗಿದೆ. ನೀವೇ ಸ್ನಾನ ಮಾಡಿಸ್ತೀರ ಪಾಪುಗೆ ಅಂತ ಕೇಳ್ಬೋದು. ನಾನು 3 ತಿಂಗಳು ತುಂಬಾಗಿಂದ ನಾನೇ ಅವನಿಗೆ ಸ್ನಾನ ಮಾಡಿಸ್ತಾ ಇರೋದು. ನಿಮಗೂ ಆವಾಗಲೇ ಹೇಳಿದ್ನಲ್ಲ, ನಮ್ಮಮ್ಮ ಅವ್ನು ಎದೊಳ್ತಾ ಇರಲಿಲ್ಲ. 8:30 9 ಗಂಟೆಗೆ ಎದೊಳ್ತಾ ಇದ್ದ. ಅವ್ನು ಬೆಳಗಿನ ಜಾವ 6 ಗಂಟೆಗೆ ಮಲ್ಕೊಂಡ್ರೆ 8:15 ಎದೊಳ್ತಾ ಇದ್ದ ಅವನು. ನಮ್ಮಮ್ಮ 8 ಗಂಟೆಗೆ ಹೋಗ್ತಿತ್ತು, ಸ್ನಾನ ಮಾಡಿಸ್ತಾ ಹೋಗ್ಬಿಡ್ತಿತ್ತು. ಒಂದಿನ ಅವ್ನು ಬಿಟ್ಟು ನೋಡಿದ್ವಿ, ಸ್ನಾನ ಮಾಡಿಸ್ದೇ ಇರ್ತಾನೆ. ಸಿಕ್ಕಾಪಟ್ಟೆ ಕ್ರ್ಯಾಂಕಿ ಆಗ್ಬಿಟ್ಟ, ಅವನ್ನ ಮೇಂಟೈನ್ ಮಾಡೋಕ್ಕೆ ಆಗಲಿಲ್ಲ. ಹಾಗಾಗಿ ನಾನೇ ಸ್ನಾನ ಮಾಡಿಸೋದನ್ನ ಕಲ್ತ್ಕೊಂಡೆ. ಅವಾಗ ಇನ್ನೊಂದು ಸ್ವಲ್ಪ ಧೈರ್ಯ ಬಂತು, ಪಾಪುನೂ ನೋಡ್ಕೋಬೋದು ಅಂಥೇಳಿ. ಆಮೇಲೆ ಅವನಿಗೆ 4 ತಿಂಗಳು ತುಂಬಾದ್ಮೇಲೆ ಬೆಳಗ್ಗೆ ಎದ್ದು ನಾನೇ ಟಿಫನ್ ಮಾಡಿಕೊಡ್ತಾಯಿದ್ದೆ ನಮ್ಮಮ್ಮಗೆ. ಸೊ ಆವಾಗ ಇನ್ನೊಂದ್ಸಲಿ ಹೋಗಿ ಬಂತು, ನಾನೇ ಎದ್ದು ಎಲ್ಲ ಮಾಡ್ಕೋಬೋದು ಮಲ್ಕೊಂಡಿದ್ದಾಗ ಪಾಪು ಅಂಥೇಳಿ ಡಿಸೈಡ್ ಮಾಡಿದ್ದು. ಮನೆ ಬಗ್ಗೆ ಹೇಳ್ತಿದ್ದೆ ಅಲ್ವಾ. ಅದೇ ಈ ಮನೆ ವಾಶ್ರೂಮ್ ದೊಡ್ಡದಾಗಿದೆ. ಹಾಗಾಗಿ ನಾನು ಇದೇ ಮನೇಲಿ ಇರೋಣ ಅಂಥೇಳಿ ಒಂದು 6-7 ತಿಂಗಳು ಇರೋಣ, ಆಮೇಲೆ ಚೇಂಜ್ ಮಾಡೋಣ. ಈಗಲೂ ಲೀಸಿಗೆ ಇರೋದು, ಬಟ್ 2 BHK ಮಾಡೋಣ ಅಂದ್ಕೊಂಡು ಹುಡ್ಕಿದ್ವಿ. ಬಟ್ ಆವಾಗಲೇ ಏನಲ್ಲ, ವಾಶ್ರೂಮ್ ಸೆಟ್ ಆಗಲಿಲ್ಲ ಎಲ್ಲೂ. ಒಂದು ಸ್ವಲ್ಪ ಅಟ್ಲೀಸ್ಟ್ 1 ವರ್ಷದ ಪಾಪುನಾದರೂ ಆದರೆ ನಿಲ್ಲಿಸ್ಕೊಂಡು ಸ್ನಾನ ಮಾಡಿಸ್ಕೊಬೋದಿತ್ತು. ಇನ್ನೂ 6 ತಿಂಗಳು ಪಾಪು ಅಲ್ಲ, ಕಾಲ ಮೇಲೆ ಹಾಕ್ಕೊಂಡೇ ಸ್ನಾನ ಮಾಡಿಸ್ಬೇಕು ಅಂಥೇಳಿ ಈ ಮನೆಯಲ್ಲೇ ಇರೋಣ. ಈ ಮನೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕು, ಓನರ್ಗೆ ಹೇಳಿದ್ದೀವಿ. ಅವರು ನೆಕ್ಸ್ಟ್ ವೀಕ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅವರು ಮಾಡಿಸಾದ್ಮೇಲೆ ನಾವು ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಬ್ಯಾಚುಲರ್ ಇದ್ದರೆ ಗೊತ್ತಿರುತ್ತಲ್ಲ ಹೆಂಗೆ ಮಾಡಿರ್ತಾರೆ ಮನೇನ ಅಂತ ತೋರಿಸ್ತೀನಿ.
ಹಿಂಗೆ ಮಾಡಿದ್ದಾರೆ, ಎಷ್ಟೆಷ್ಟು ಗಲೀಜು ಮಾಡಿದ್ದಾರೆ. ನಾನು ಕೇಳಿದಾಗೆಲ್ಲ ಎಲ್ಲ ಒರೆಸಿದ್ದೀನಿ, ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಂತ ಇದ್ರು. ನೋಡಿದ್ಮೇಲೆ ಗೊತ್ತಾಗಿದ್ದು ಹಿಂಗೆ ಮಾಡ್ಕೊಂಡಿದ್ದಾರೆ ಮನೇನ ಅಂಥೇಳಿ. ಇದಾಗಿತ್ತು ನನ್ನ ಬಾಣಂತನ ಮುಗಿಸೋ ಸ್ಟೋರಿ. ಓಕೆ, ಸೊ ಫುಲ್ಲು ಈ ಪೇಂಟ್ನ ಚೇಂಜ್ ಮಾಡಬೇಕು. ಇಲ್ಲಿ ಅರ್ಶಿನ ಕುಂಕುಮಕ್ಕೆ ಕೊಟ್ಟಿದ್ರಲ್ಲ, ಫ್ರೂಟ್ಸ್ ಎಲ್ಲ ಕೊಟ್ಟಿದ್ದರು. ಲೇಟಿದ್ದೀನಿ ಅವನಿಗೆ ಆಟ ಸಾಮಾನು. ಇದೊಂದು ಲಗೇಜಾ, ಒಂದು ಆಟ ಸಾಮಾನು, ಒಂದು ಕವರಾ, ಮತ್ತು ಅವನಿಗೆ ಮಾಮೂಲಿ ಸರಿ ಎಲ್ಲ ರೂಢಿ ಮಾಡಿದ್ದೀವಲ್ವ, ಇವಾಗ ಅವನಿಗೆ ಇದನ್ನು ವಾಶ್ ಮಾಡಬೇಕು. ಹಂಗೆ ಎತ್ಕೊಂಡ್ಬಿಟ್ಟಿದ್ದೀನಿ, ಒಣಗೋ ಟೈಮ್ ಆಗಿಬಿಡ್ತದೆ ಅಂಥೇಳಿ. ನೋಡಿ ಹೆಂಗೆ ಮಾಡಿದ್ದಾರೆ. ಇದನ್ನು ಟಿ ವಿ ವಾಲ್ ಅಂತ ಹೇಳ್ತಾರೆ. ಧೂಳು ಹಿಡ್ದು ಕೂತೈತೆ ಗೈಸ್. ಫ್ರಿಜ್ಜ್ ಆನ್ ಮಾಡಿರಲಿಲ್ಲ, ನಾನು ಇವಾಗ ಬಂದು ಆನ್ ಮಾಡಿದ್ದೀನಿ. ಎಲ್ಲ ಗಲೀಜು ಮಾಡಿ ಮಡ್ಗೋರೆ. ವಾಸನೆ ಬರ್ತೈತೆ, ನಿಮಗೆ ಗೊತ್ತಿರೋ ಹಾಗೆ. ಫ್ರಿಜ್ಜನ್ನ ತುಂಬ ದಿನ ಓಪನ್ ಮಾಡಲಿಲ್ಲ ಅಂತಂದರೆ ವಾಸನೆ ಬರುತ್ತೆ. ಸೊ ವಾಸನೆ ಬಂದಿದೆ ಅದು ಹಣ. ಸೊ ನಿಮ್ಮ ದೇವ್ರ ಮನೆ ಪರಿಸ್ಥಿತಿ ನೋಡಿದ್ರೆ ನೋಡ್ತಾ ಇರ್ಬೋದು. ನಾನೇ ಹೇಳಿದ್ದೆ ಕಲಶ ಇಡ್ಬೇಡ, ಬರೀ ದೀಪ ಹಚ್ಕೊ ಅಂತೇಳಿ. ಕಲಶ ಸೈಡ್ ಇಟ್ಬಿಟ್ಟು ದೀಪ ಹಚ್ಕೊತ ಇದ್ರು. ಆ್ಯಂಡ್ ಕಿಚನ್ ಸೈಡಿಗೆ ಬಂದರೆ ಇದು ಮೇನ್ ಪಾರ್ಟ್ ನೋಡಿ. ಇದನ್ನು ಇದು ಬಿಫೋರ್ ತೋರಿಸ್ತಾ ಇದ್ದೀನಿ. ನಾನಿವಾಗ ಎಲ್ಲ ಸೆಟಪ್ ಮಾಡ್ತೀನಲ್ವ, ಆಫ್ಟರ್ ತೋರಿಸ್ತೀನಿ. ದಿನಸಿ ಎಲ್ಲ ತರಬೇಕು ಇವಾಗ ಹೋಗಿ. ಏನೂ ಇಲ್ಲ ಮನೆಯಲ್ಲಿ. ಧರ್ಮಸ್ಥಳ ಹೋಗಿದ್ರಲ್ಲ, ಪ್ರಸಾದ ಕೂಡ ಕೊಟ್ಟು ಕಳಿಸಿದ್ದಾರೆ. ಇನ್ನೂ ಅದು ಕೂಡ ಓಪನ್ ಮಾಡಿಲ್ಲ. ಮನೆಯೆಲ್ಲ ಪೂಜೆ ಮಾಡಾದ್ಮೇಲೆ ಸ್ವಲ್ಪ ಅರ್ಶಿನ ಕುಂಕುಮ ಕೊಡಬೇಕು ಮುತ್ತೈದೆಯರಿಗೆ. ಅದನ್ನು ಕೊಟ್ಟಾದಮೇಲೆ ತಿನ್ನೋಣ. ಆಲ್ಸೋ ಏನಿದು ಅಕ್ಕಿ, ಇನ್ನೇನೇನು ಇಕ್ಕಿದ್ದಾರೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಟೀ ಪುಡಿ ಆ್ಯಂಡ್ ಆಲ್ಸೋ ಕಾಫಿ ಪುಡಿ. ಎಲ್ಲ ಧೂಳು ಹಿಡಿದು ಕೂತೈತೆ. ನಿಮ್ಮನ್ನು ನೋಡ್ತಾ ಇರ್ಬೋದು, ಇಲ್ಲಿ ಸಿಕ್ಕಾಪಟ್ಟೆ ಧೂಳು ಹಿಡಿಸಿದ್ದಾರೆ. ಈ ಥರ ಏನು ಅಲ್ಟ್ರೇಷನ್ ಅಂದರೆ, ಈ ಸ್ವಿಚ್ ಬೋರ್ಡ್ಗಳಿಗೆಲ್ಲನೂ ಬಾಕ್ಸೇ ಇಲ್ಲ ಗೈಸ್ ಈ ಮನೆಗೆ. ಹಂಗೆ ಇದ್ದಾರೆ ನಮ್ಮ ಮನೆಯವರು. ಅದಕ್ಕೆ ಹಾಕ್ಸ್ಬೇಕು. ಆ್ಯಂಡ್ ಆಲ್ಸೋ ಪೇಂಟ್ ಹೊಡ್ಸ್ಕೊಡೋಕೆ ಹೇಳಿದ್ದೀವಿ ಓನರ್ಗೆ. ಬೇರೆ ಕಲರ್ ವೈಟ್ ಅಲ್ವಾ, ಮಕ್ಕಳಿರೋ ಮನೆಯಲ್ಲಿ ವೈಟ್ ಚೆನ್ನಾಗಿರಲ್ಲ ಅಂಥೇಳಿ ಪೇಂಟ್ ಮಾಡಿಸ್ಕೊಡೋಕೆ ಹೇಳಿದ್ದೀವಿ. ಪೇಂಟ್ ಮಾಡಿಸೋದಿನ ನನ್ನ ಮಗ ಆಗಲೇ ದಬಾಕೋಣ ಕಕ್ಕ ಮಾಡಿರೋಂಗನೆ, ಇಲ್ಲ ಸುಸ್ಸು ಮಾಡೋನೆ. ತಿಂದ ಮಗನೇ, ಸುಸ್ಸು ಮಾಡೋನೆ. ತಿಂದನ್ಲ ಪಾಪಣಿ ನೀವು. ನರ್ಸು ಇವಾಗ ನಾವು ತೊಟ್ಲು ಅವನಿಗೆ ಫಸ್ಟ್ ತಂದು ಒದ್ರುಬಿಟ್ಟು ತೊಟ್ಲು ರೆಡಿ ಮಾಡಿಬಿಟ್ವಿ. ಯಾಕಂದರೆ ಅವನು ತೊಟ್ಲಲ್ಲಿ ರೂಢಿ ಆಗಿಬಿಟ್ಟಿದ್ದಾನೆ. ಹಾಗಾಗಿ ಇದು ನಮ್ಮ ಮನೇಲಿ ಅವನದೇ ಮೂರು ಬ್ಯಾಗ್ ಬಟ್ಟೆ ಇದೆ ಗೈಸ್. 3 ಬ್ಯಾಗ್ ಬಟ್ಟೆ. ನಂದೇ ಇವೆರಡು ಅಷ್ಟೇ. ಅವನ ತಾಯಿ ಕಾರ್ಡು ಆ್ಯಂಡ್ ಆಲ್ಸೋ ಸಿರ್ಲಾಕ್ ತಿನ್ನಿಸ್ತಾಯಿದ್ದೀವಲ್ಲ ಅದು. ಈಗ ಬರ್ಬೇಕಾದ್ರೆ ದಿಂಬಿರಲಿಲ್ಲ, ಒಂದು 4 ದಿಂಬು ತೊಗೊಂಡು ಬಂದ್ವಿ. ಅಲ್ಲಿ ಹಾಕಿದ್ರು ಅಂಥೇಳಿ ಚೆನ್ನಾಗಿತ್ತು ಅಂತ ನಾನು ಲಾಗ್ ಮಾಡ್ತೀನಿ. ಇಷ್ಟು ದಿನ ಹೆಂಗೆ ಇಕ್ಕೊಂಡಿದ್ಯಾ ಅಂತ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಮನೇನ. ನೀರು ಕೂಡ ತೊಗೊಂಡು ಇಕ್ಕೊಂಡಿಲ್ಲ ಗೈಸ್ನು. ಕ್ಯಾನು ತೊಳಿದೆ 5 ತಿಂಗಳಿಂದ. ನೀನು ಹಂಗೆ ಇಕ್ಕಿದ್ದಲ್ಲ ಇದನ್ನು. ಸೊ ಇದಾಗಿದೆ ಈ ನಮ್ಮ ಮನೆಯ ಪರಿಸ್ಥಿತಿ. ಅಬೌಟ್ ಸ್ಥಿತಿ ನೋಡಿದ್ರೆ ಈ ರೀತಿ ಇದೆ ಅನ್ಸುತ್ತೆ ನೋಡಿ. ಏನೋ ಇವನು ನೋಡಿ, ಇವನು ತೀಟೆ ಸುಬ್ಬ. ಇವನು ಭಾರಿ ತೀಟೆ ಆಗ್ಬಿಟ್ಟವನು. ಇವನು ಆ ಲಿಪ್ನರ್ನ ಹಗುರಿ ಇಡ್ತಾನೆ ಫ್ರೆಂಡ್ಸ್ ಅವನು. ದೀಕ್ಷು ಪಾಪಣಿ ಬಿಡು ಬೇರೆದ ಕೊಡ್ತೀನಿ. ತಿಂದ ಅದನ್ನ ತಿಂದ. ಓಯ್ ಚಿನಿ ಪಾಪ ನೋಡ್ತಿದ್ಯಾರು? ಚಿನಿ ಪಾಪ, ಓಯ್ ಕಳ್ಳಮರಿ. ಇವಾಗ ಅವನು ಹೊಸ ಜಾಗ ಅಲ್ವಾ, ಸ್ವಲ್ಪ ಎಲ್ಲ ಸುತ್ತಮುತ್ತ ನೋಡ್ತಾ ಇದ್ದಾನೆ. ಯಾರ್ದಿದು ಏನಿದು ಅಂಥೇಳಿ. ಅದಕ್ಕೆ ರೆಸ್ಪಾನ್ಸ್ ಕೂಡ ಮಾಡ್ತಾಯಿಲ್ಲ. ಕೊಡೋಲ್ಲೆಲ್ಲ ಧೂಳು. ಸಾಕು ಚಟಿ ತಗೋಬೇಕು ಮೊದಲು. ದೀಕ್ಷು
ದೀಕ್ಷು ಬೇಡ ಉಲ್ಟಾ ಹಾಕೋಬಾರ್ದು. ಹಾಂ ಆಗಲೇ ಅವನು ತಿಕ್ಕಾಯಿಸ್ಕೊಂಡು ಓಡಾಡೋದು ತೆವಿಕ್ಬೇಕು ಗೈಸ್ ಅವನು. ದೀಕ್ಷು ನೀನೇನಾ ಹುಚ್ಚ ಇದ್ದ ಚಿಟ್ಟೆ ಬಿಚ್ಚಾಕು. ಇದು ಹಾಸಿಗೆ ತಂದಿದ್ದೀವಿ ಗೈಸ್, ಮೇಲ್ಗಡೆ ಬಿಸಿಲಲ್ಲಿ ಒಣಗಾಕಿದ್ದೀವಿ. ನಮ್ಮ ಮಗರಾಜ ಅವರವರು ಇದ್ದಾರಲ್ಲ, ಅವರು ಸುಸ್ಸು ಮಾಡಿ 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 ಆ ಹಾಸಿಗೆನ ಅಷ್ಟು ದಪ್ಪ ಇದ್ದಿದ್ದು ಇಷ್ಟು ದಪ್ಪ ಮಾಡ್ಬಿಟ್ಟಿದ್ದು. ಅದು ತಿಂದ ಅವನು ಅಷ್ಟು, ಇನ್ನೊಂದಷ್ಟು ಹಾಕ್ಕೊಡೋಕು. ಆಲ್ಸೋ ಅದು ಮಂಚ ನಾನೇ ಎತ್ಕೊಂಡು ಹೋಗಿದ್ದೆ, ನಮ್ಮ ಮನೇಲಿದೆ, ಅದನ್ನು ತರಿಸ್ಬೇಕು, ಎಲ್ಲ ಸೆಟಪ್ ಮಾಡಬೇಕು. ಸದ್ಯಕ್ಕೆ ಸದ್ಯಕ್ಕೆ ತೊಟ್ಲು ಮಾತ್ರ ಸೆಟಪ್ ಮಾಡಿದ್ದೀವಿ. ಆಗ್ದೋನ್ ಕಾಣೋ, ಅದ್ರಲ್ಲಿ ಏನಿಲ್ಲ, ಎಲ್ಬಿಟ್ಟು ಅವಾಗಲೇ. ಏ ಕರಿಯಾ, ಈ ಕ್ಯಾಮ್ರಾದಲ್ಲಿ ನನ್ನ ಮಗ ಮಾತ್ರ ಬೆಳ್ಳು ಕಾಣಿಸ್ತು ಅನ್ಕೊಳೋ, ನೀನೇ ಬೆಳಗಿರೋದು. ಇಲ್ಲಿ ನೋಡಿ ಇವಾಗ ಎಲ್ಲ ಹೆಂಗೆ ಬರ್ತದೆ ವಿಡಿಯೋ, ಚೆನ್ನಾಗಿ ಬರ್ತದೆ. ಇಲ್ಲಿ ನಮ್ಮ ಮನೇಲಿ ಬೆಳಕಿರಲಿಲ್ಲ, ಅದಕ್ಕೆ ವಿಡಿಯೋ ಬೆಳಕು ಕಮ್ಮಿ, ಇದು ವಿಡಿಯೋ ಕ್ಲಾರಿಟಿ ಕಮ್ಮಿ ಇತ್ತು. ಹಾ ಗೋಡೆನ ಗೈಸ್ ಉಜ್ಜಿ ನೀವು ನೋಡ್ತಾ ಇರ್ಬೋದು. ಪ ಅಷ್ಟೇ ಹರೀಶ್, ಅದ್ರಲ್ಲಿ ಅಷ್ಟೇ ಒಂದು 10 ಕಾಳು ಅಷ್ಟೇ ಹಾಕ್ಕೊಟ್ಟಿದ್ದು. ಅಲ್ಲಿ ಕುಯ್ದಿಕ್ಕಿದ್ದೀನಿ, ಇನ್ನೊಂದು ಸ್ವಲ್ಪ ಹಾಕ್ಕೊಡೋದು. ಇನ್ನೂ ಸರಿಯಾಗಿ ಹಾಲು ತಂದ ಕಾಫಿ ಕಾಯಿಸ್ಕೊಡ್ತೀನಿ. ಅವನು ಇನ್ನೂ ಅಡ್ಜಸ್ಟ್ ಆಗಬೇಕು ಗೈಸ್, ಸುತ್ತಮುತ್ತ ನೋಡ್ತಾನೆ. ಯಾಕಂದರೆ ಹಾಲಿಗೆ ಎತ್ಕೊಬಂದಿದ ತಕ್ಷಣ ನನ್ನ ತಂಗಿ ಇರ್ತಿದ್ಲು ಅಲ್ಲಿ, ಇವಾಗ ಕಾಣಿಸ್ತಿಲ್ವಲ್ಲ, ಅದಕ್ಕೆ ಸುತ್ತ ನೋಡ್ತಾವನೆ. ಟಿ ವಿ ಬೇರೆ ಇಲ್ಲ, ಇನ್ನೂ ಡಿಶ್ ಕೂಡ ಹಾಕ್ಸ್ಲಿಲ್ಲ. 5 ತಿಂಗಳಿಂದ 6 ತಿಂಗಳಿಂದ ಡಿಶ್ ಹಾಕ್ಸ್ದೆ. ಒಳ್ಳೆ ಇವನ್ ಥರ ಅವನೇ ಇಲ್ಲಿ ಮನೇಲಿ. ನೋಡಿ ಸಾಕು ಬಿಡೋ, ಬೇರೆದು ಹಾಕ್ಕೊಡು. ಕೈ ತೊಳೆದ್ಬಿಟ್ಟು ಹಾಕೊಡು. ನೀನೇ ತಿನ್ಕೋ, ಬೀಜನ ಬಾಯ್ಗೆ ಹಾಕೋ. ದೀಕ್ಷು ಆಗೋಯ್ತಾ, ಬಾರ ಆಗಲ್ವಂತ ಅಷ್ಟೇ. ಅವನ ಕೈ ಜಾಸ್ತಿ ದಪ್ಪ ಕೊಡೋಕ್ಕಾಗಲಿಲ್ಲ ಅಂದ್ರೆ ಹಿಂಗೆ ಹತ್ಬಿಡೋದು. ಇಡ್ಲ ಕಾಫಿಗೆ ಅಕ್ಕಿ ಕೂಡ ಇಕ್ಬೇಕಾ? ನಾನು ಉಣ್ಕೊಂಡ್ ಬಂದಿದ್ದೀನಿ, ನೀನು ಹುಣ್ಣು. ಎಂತ ಇವನು ಅಂದರೆ ಗೈಸ್, ನಮ್ಮ ಮನೆಯವನು ಇವಂತು ಫುಲ್ಲು ಬಟ್ಟೆನ ಈ ಕಬೋರ್ಡಲ್ಲಿ ಜೋಡಿಸ್ಕೊಬಿಟ್ಟವನೆ. ಹಾಂ ಆಯಿತಾ, ನಂದು ಬಟ್ಟೆನ ಇಬ್ಬರಲ್ಲಿ ಇಟ್ಬಿಟ್ಟವನೆ. ನೀನು ತೆಗಿಯೋದೇ ಬೇಡ ಅಂತ ಹೇಳ್ಬಿಟ್ಟು. ಪಾಪ ಟಚ್ಚೇ ಮಾಡಿಲ್ಲ ಪಾಪ ಮಗು. ಬನ್ನಿ ಕಾಫಿ ಥರ ಮಾಡೋಣ ಇವಾಗ. ಹೋಗಿ ಹಾಲು ಮತ್ತು ಬಿಸ್ಕೆಟ್ ತಂದಿದ್ರೆ. ನಾನು ಆಲ್ಸೋ ಈಗ ನಮ್ಮಮ್ಮ ಅಲ್ಲಿ ಚಿಕನ್ ಮಾಡಿತ್ತು, ಚಿಕನ್ ಬೇಡ ಅಂತ ಹೇಳ್ಬಿಟ್ಟು ಏನೋ ಹೀಟ್ ಆಗ್ಬಿಟ್ಟೈತಲ್ಲ, ಸೊ ಹಾಗಾಗಿ ಇಲ್ಲಿ ಹೋಟ್ಲಲ್ಲಿ ಸಾಂಬಾರು ಕಟ್ಸ್ಕೊಬಂದು ಅಕ್ಕಿ ಇಡು ಅಂತ ಹೇಳಿದ್ರೆ ಅಕ್ಕಿ ಐತೆ, ಅಲ್ಲ ಸಾರಿ ಅನ್ನಕ್ಕೆ ಇಡು ಅಂತ ಹೇಳಿದ್ರೆ ಅನ್ನಕ್ಕೆ ಇಟ್ಕೊಡ್ತೀನಿ. ಇದನ್ನೇ ತಿಂತಾರೆ ಇವಾಗ. ಫಸ್ಟು ಕಾಫಿ ಕಾಯಿಸ್ಕೊಡ್ತೀನಿ. ಮಜ್ಜಿಗೆ ಯಾರಿಗೋ ಮಾಡಬೇಕಾ? ಆದರೆ ಇದ್ರ ಜೊತೆಲಿ ಕೊಡ್ಲಿಲ್ವ ಮಜ್ಜಿಗೆನ? ಇಲ್ಲೋ ಈ ಬಟ್ಟೆ ನೋಡು ಪಪ್ಪಲ್ಲೋ, ಇದು ನಿಮ್ಮ ಬಸ್ ಓಡಿಸಿ 30 ವರ್ಷದ ಬಟ್ಟೆ ಇರ್ತೈತಲ್ಲ, ಹಂಗೆ ಮಾಡಿದ್ಯಲ್ಲ ಇದನ್ನ. ಲಪ್ಪ ಕೆಳಗಡೆ ಗ್ಯಾಸ್ ಆಫ್ ಮಾಡಿದ್ಯಾ? ಏನು ಮಾಡಿದ್ಯಾ? ಮನೇನ ಕೇಳ್ದಾಗೆಲ್ಲ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಏನ ವೈವಿಧ್ಯದಲ್ಲಿ ಬೇರೆ ಬಿರಿಯಾನಿ ಬೇರೆ ತೊಗೊಂಡು ತಿಂದಿದ್ಯಾ ನಾನು ಇಲ್ದಿರ್ಬೇಕಾರೆ. ಇಲ್ಲ ಐತಲ್ಲ ವೈವಿಧ್ಯ ಬಾಕ್ಸು, ನಮ್ಮ ಮನೇಲಿ ಇಲ್ಲಿಲ್ಲ ಅದು. ನೋಡಿ ಗೈಸ್, ಬೆಲ್ಲ
ಸಕ್ಕರೆ ಎಲ್ಲಿ ಇಕ್ಕಿದ್ಯಾ? ಏನು ತಗೊಂಡು ಕಾಯಿಸ್ತಿದ್ದೆ ಕಾಫಿನ? ನಾನು ಇಟ್ಟಿದ್ದೀನಿ ಆ್ಯಂಡ್ ಆಲ್ಸೋ ಕಾಫಿ ಮಾಡಿ ಕೊಟ್ಟಿದ್ದೀನಿ. ಬಿಸ್ಕಿಟ್ ತೊಗೊಂಡು ಹೋಗ್ತೀನಿ. ಬೇಡ ಅಂದ್ರು ಅವ್ನು ಕೇಳಲ್ಲ. ಎತ್ಕೊ. ಆಡಲ್ಲ ಅವನು. ಹಂಗೆ ಒಂದು ದಬಾಕೊಳ್ಳೇಬೇಕು. ಅವನಿಗೆ ಅವನಿನ್ನೂ ಚೆನ್ನಾಗಿ ಆಡ್ತಾ ಇದ್ದ. ಅವ್ನಿಗಿನ್ನೂ ಇದಾಗಬೇಕು, ರಿಲ್ಯಾಕ್ಸೇಷನ್. ಸೊ ನನಗೆ ಕಾಫಿ ಜೊತೆ ರಸ್ಕ್ ಇರಬೇಕು. ಈಗ ಸದ್ಯಕ್ಕೆ ರಸ್ಕ್ ಇಲ್ಲ, ಹಾಗಾಗಿ ಬಿಸ್ಕೆಟ್. ನಾನು ಮಾಮ್ಸ್ ಆಗಿರೋದ್ರಿಂದ, ಮಮ್ಮಿ ಆಗಿರೋದ್ರಿಂದ ಮಾಮ್ಸ್ ಮ್ಯಾಜಿಕ್ ತಿಂತಾ ಇದ್ದೀನಿ. ದೀಕ್ಷು ಯಾರು ನೀವತ್ತು ದೀಕ್ಷು ಅಂದರು ಇಲ್ಲ, ಏನಂದ್ರು ಇಲ್ಲ. ಬಿಡು, ಅದ್ರೊಳಗೆ ಏನೂ ಇಲ್ಲ. ಆದರೂ ಹೆಂಗಾಗಿತ್ತಾನೆ. This is mom's magic. This is coffee. This is idiot fellow. ಅಲ್ಲ, ನಾನು ಹಂಗೆ ಕೇಳ್ದಾಗೆಲ್ಲ ನಾನು ಹಂಗೆ ಕೊಂಡಿದ್ದೀನಿ ಮನೇನ. ಅಲ್ಲ, ಮನೆಗೆ ಬಂದರೆ ಗೈಸ್ 3 ಅವರ್ ಈಚೆಗೆ ಬರ್ತಾ ಇರಲಿಲ್ಲ. ಏನು ಮಾಡ್ತಾಯಿದ್ದೆ ಅಂತ ಫೋನ್ ಮಾಡಿದ್ರೆ ನಾನು ಕಸ ಗುಡಿಸ್ತಾಯಿದ್ದೆ, ಮನೆ ಒರೆಸ್ತಾಯಿದ್ದೆ, ಅಡುಗೆ ಮನೆ ಕಿಚನ್ ಕ್ಲೀನ್ ಮಾಡ್ತಾಯಿದ್ದೆ. ಕಿಚನಲ್ಲಿ ಬಟ್ಟೆ ತೋರಿಸ್ನಲ್ಲ ಆವಾಗಲೇ. ಅಪ್ಪ 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 ಅಪ್ಪ, ಇಷ್ಟು ನೀಟಾಗಿ ಯಾರು ಇಟ್ಟಿರ್ತಾರೆ ಮನೆ? ನೀನು ಇಟ್ಕೊಂಡಿದೆಯಲ್ಲ. ಮತ್ತೆ 3 ಗಂಟೆ. ಸೊ ಮನೇಲಿ ಏನೂ ದಿನಸಿ ಇರಲಿಲ್ವಲ್ಲ, ಸೊ ಹಾಗಾಗಿ ದಿನಸಿ ಐಟಮ್ ಲೀಸ್ಟ್ ಮಾಡ್ತಾಯಿದ್ದೀವಿ. ಈ ವಿಡಿಯೋ ಇಷ್ಟ ಗೈಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಟಿಲ್ ದೆನ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಲಾಟ್ಸ್ ಆಫ್ ಲವ್. ಮಗನೇ ಬೈ ಬೈ ಹೇಳು.